ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2022ರ KPTCLನ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 3ನೇ ಕ್ಲಾಸನ್ನು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 2 ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿರ್ತೇವೆ. ಇನ್ನೂ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಹಳೆ ಕ್ಲಾಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ವಿಸಿಟ್ ಮಾಡಿ ಹಳೆ ಕ್ಲಾಸ್ಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ಟಾಪಿಕ್ ನೇಮ್ ಏನು ಅಂತಂದರೆ ಕಂಪ್ಯೂಟರ್ ಹಾರ್ಡ್ವೇರ್ ಅನ್ನೋದು ಇವತ್ತಿನ ಒಂದು ಟಾಪಿಕ್ ಆಗಿರುತ್ತೆ. ಕಂಪ್ಯೂಟರ್ ಹಾರ್ಡ್ವೇರಲ್ಲಿ 2 ಟೈಪ್ಸ್ ಬರುತ್ತೆ, ಇನ್ಪುಟ್ ಡಿವೈಸಸ್ ಮತ್ತು ಔಟ್ಪುಟ್ ಡಿವೈಸಸ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಇನ್ಪುಟ್ ಡಿವೈಸಸ್ ಬಗ್ಗೆ ಮಾತನಾಡೋಣ. ಏನಿದು ಕಂಪ್ಯೂಟರ್ ಹಾರ್ಡ್ವೇರ್ ಅಂತಂದರೆ ಫಿಸಿಕಲ್ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ದ್ಯಾಟ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಟಚ್ಡ್ ಬೈ ದ ಯೂಸರ್. ಸೊ ಕಂಪ್ಯೂಟರ್ ಹಾರ್ಡ್ವೇರ್ ಅಂದರೆ ಅದರ ಅರ್ಥ ಏನು ಅಂತಂದರೆ ಫಿಸಿಕಲ್ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್. ಒಂದು ಕಂಪ್ಯೂಟರ್ ಇದೆ, ಅದರ ಒಂದು ಫಿಸಿಕಲ್ ಕಾಂಪೋನೆಂಟ್ಸ್ ಇದೆ. ಎಕ್ಸಾಂಪಲ್ ಮೌಸ್ ಆಗಿರ್ಬೋದು, ಕೀಬೋರ್ಡ್, ಅವೆಲ್ಲವೂ ಕೂಡ ಫಿಸಿಕಲ್ ಕಾಂಪೋನೆಂಟ್ಸ್ ಅಂದರೆ ನಮ್ಮ ಕಣ್ಣಿಗೆ ಕಾಣುತ್ತೆ. ಸೊ ಇವಾಗ ನಾನು ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ, ನನ್ನ ಕಣ್ಣಿಗೆ ಸೊ ಲ್ಯಾಪ್ಟಾಪ್ ಕಾಣ್ತಾ ಇದೆ, ಮೈಕ್ ಕಾಣ್ತಾ ಇದೆ, ಇವನ್ ಮೌಸ್ ಕೂಡ ಕಾಣ್ತಾ ಇದೆ, ಅದನ್ನು ಟಚ್ ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ಟಚ್ ಪ್ಯಾಡ್ ಅಥವಾ ಒಂದು ಪೆನ್ನಿಂದ ನಾನು ಟೀಚ್ ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ ಬರಿತಾ ಇದ್ದೀನಿ, ಟಚ್ ಮಾಡ್ತಾ ಇದ್ದೀನಿ. ಸೊ ಫಿಸಿಕಲ್ ಕಾಂಪೋನೆಂಟ್ ಆಫ್ ಅ ಕಂಪ್ಯೂಟರ್ ದ್ಯಾಟ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಟಚ್ಡ್ ಬೈ ದ ಯೂಸರ್, ಅದಕ್ಕೆ ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಕರೀತಾರೆ. ಹಾಗಾದರೆ ಕಂಪ್ಯೂಟರ್ ಹಾರ್ಡ್ವೇರಲ್ಲಿ ಮುಖ್ಯವಾಗಿ ಇನ್ಪುಟ್ ಡಿವೈಸಸ್ ಮತ್ತು ಔಟ್ಪುಟ್ ಡಿವೈಸಸ್ ಅಂತ 2 ಟೈಪ್ಗಳು ಬರುತ್ತೆ. ಸೊ ಇನ್ಪುಟ್ ಡಿವೈಸಸ್ ಅಂದರೆ ಏನು? ಎಲೆಕ್ಟ್ರೋಮೆಕ್ಯಾನಿಕಲ್ ಡಿವೈಸಸ್ ದ್ಯಾಟ್ ಅಲೌಸ್ ಯೂಸರ್ ಟು ಫೀಡ್ ಡಾಟಾ ಇನ್ ಟು ದ ಕಂಪ್ಯೂಟರ್. ಸೊ ಅದೊಂದು ಇನ್ಪುಟ್ ಡಿವೈಸಸ್ ಅಂತಂದರೆ ಎಲೆಕ್ಟ್ರೋಮೆಕ್ಯಾನಿಕಲ್ ಡಿವೈಸಸ್ ದ್ಯಾಟ್ ಅಲೌಸ್, ಏನು ಅಲೌ ಮಾಡುತ್ತೆ, ಏನು ಒಂದು ಅನುಮತಿ ಕೊಡುತ್ತೆ ಅಂದರೆ ಯೂಸರ್ಗೆ. ಸೊ ಎಕ್ಸಾಂಪಲ್, ನಾನಿವಾಗ ಯೂಸರ್, ಸೊ ಯೂಸರ್ ಟು ಫೀಡ್ ಡಾಟಾ ಇನ್ ಟು ದ ಕಂಪ್ಯೂಟರ್. ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ, ಸೊ ಇವಾಗ ಲೆಸನ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಈ ಒಂದು ಲೈನನ್ನು ಟೈಪ್ ಮಾಡಬೇಕಲ್ವಾ? ಸೊ ಟೈಪ್ ಮಾಡಿ ಅದನ್ನು PPTಗೆ ಮಾಡಿ ಅದನ್ನು ನಾನು ಟೀಚ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ, ಫೀಡ್ ಮಾಡ್ತೀನಿ, ಡಾಟಾನ ಫೀಡ್ ಮಾಡ್ತೀನಿ ಥ್ರೂ ಕೀಬೋರ್ಡ್ಗೆ ಈ ಒಂದು ಸೆಂಟೆನ್ಸನ್ನು ಟೈಪ್ ಮಾಡ್ತೀನಿ. ಸೊ ಎಲೆಕ್ಟ್ರೋಮೆಕ್ಯಾನಿಕಲ್ ಡಿವೈಸ್ ದ್ಯಾಟ್ ಅಲೌಸ್ ಯೂಸರ್ ಅಂತಂದರೆ ಮೈಸೆಲ್ಫ್, ಯೂಸರ್ ಟು ಫೀಡ್ ಡಾಟಾ ಇನ್ ಟು ದ ಕಂಪ್ಯೂಟರ್, ಇದಕ್ಕೆ ಇನ್ಪುಟ್ ಡಿವೈಸಸ್ ಅಂತ ಕರೀತಾರೆ. ಸೊ ಸಮ್ ಆಫ್ ಕಾಮನ್ಲಿ ಯೂಸ್ಡ್ ಇನ್ಪುಟ್ ಡಿವೈಸಸ್ ಯಾವ್ದ್ಯಾವುದು? ಕೀಬೋರ್ಡ್. ಸೊ ಕೀಬೋರ್ಡ್ ಅಂತಂದರೆ ನಾವು ಟೈಪ್ ಮಾಡ್ತೀವಲ್ವಾ, ಸೊ ಆಲ್ಫಾಬೆಟಿಕಲ್ ಆಗಿರ್ಬೋದು, ನ್ಯೂಮರಿಕಲ್ ಆಗಿರ್ಬೋದು, ಎಲ್ಲವನ್ನ ಕೂಡ ಟೈಪ್ ಮಾಡ್ತೀವಿ. ಹಾಗೆ ಮೌಸನ್ನು ನಾನು ಯೂಸ್ ಮಾಡ್ತೀನಿ, ಇವಾಗ ಏನು ಟೀಚ್ ಮಾಡ್ತಾ ಇದ್ದೀನಿ ಥ್ರೂ ಹೆಲ್ಪ್ ಆಫ್ ಮೌಸ್ ಅಥವಾ ಒಂದು ಪೆನ್ ಟ್ಯಾಬಿಂದ ಕೂಡ ನಾವು ಟೀಚ್ ಮಾಡ್ತೀವಿ. ಪೆನ್ ಟ್ಯಾಬ್ ಕೂಡ ಒಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಹಾಗೆ ಟ್ರ್ಯಾಕ್ ಬಾಲ್, ಜಾಯ್ಸ್ಟಿಕ್, ಲೈಟ್ ಪೆನ್, ಬಾರ್ಕೋಡ್ ರೀಡರ್. ಎಕ್ಸಾಮಲ್ಲಿ ಕೇಳ್ತಾರೆ, ಆಪ್ಷನನ್ನು ಕೊಡ್ತಾರೆ, ವಿಚ್ ಆಫ್ ದ ಬಿಲೋ ಇಸ್ ಇನ್ಪುಟ್ ಡಿವೈಸ್ ಅಂತ ಕೇಳಿದ್ರೆ ಸೊ 4 ಆಪ್ಷನ್ ಕೊಡ್ತಾರೆ. ಸೊ ಅದರಲ್ಲಿ ಈ ಆಪ್ಷನ್ಗಳನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮೌಸ್ ಅನ್ನೋದು ಇನ್ಪುಟ್ ಡಿವೈಸ್, ಟ್ರ್ಯಾಕ್ ಬಾಲ್, ಜಾಯ್ಸ್ಟಿಕ್, ಲೈಟ್ ಪೆನ್, ಬಾರ್ಕೋಡ್ ರೀಡರ್ ಎಲ್ಲವೂ ಕೂಡ ಇನ್ಪುಟ್ ಡಿವೈಸಸ್ ಆಗುತ್ತೆ. ಹಾಗೆ ಕೀಬೋರ್ಡ್. ಫಸ್ಟ್ ಇವಾಗ ಸಮ್ ಆಫ್ ಇನ್ಪುಟ್ ಡಿವೈಸಸ್ನ ಒಂದು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಫಸ್ಟ್ ಕೀಬೋರ್ಡ್ ಅಂದರೆ ಏನು? ಕೀಬೋರ್ಡ್ ಏನು ಮಾಡುತ್ತೆ, ಯೂಸ್ ಟು ಎಂಟರ್ ಡಾಟಾನ ಎಂಟರ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಆರ್ ಇನ್ಫಾರ್ಮೇಷನ್ ಇನ್ ಅ ಕಂಪ್ಯೂಟರ್ ಸಿಸ್ಟಮ್, ಒಂದು ಕಂಪ್ಯೂಟರ್ಗೆ ನಾವು ಒಂದು ಡಾಟಾನ ಎಂಟರ್ ಮಾಡೋಕ್ಕೆ. ಸೊ ಎಕ್ಸಾಂಪಲ್, ಸೊ ಒಂದು ಕ್ಲಾಸ್ ರೂಮಲ್ಲಿ ಎಲ್ಲರ ಮಾರ್ಕ್ಸ್ ಶೀಟನ್ನು ಎಂಟರ್ ಮಾಡಬೇಕಲ್ವಾ, ಅದಕ್ಕೆ ಒಂದು ಕೀಬೋರ್ಡ್ನ ಹೆಲ್ಪನ್ನು ನಾವು ತಗೋತೀವಿ. ಒಂದು ನ್ಯೂಮರಿಕಲ್ ಫಾರ್ಮಲ್ಲಿ ಟೈಪ್ ಮಾಡ್ತೀವಿ. ಔಟ್ ಆಫ್ 100 ಸ್ಕೋರ್ ಎಷ್ಟು ಮಾಡ್ತಾರೆ? 80, 60, 50, 40 ಹೀಗೆ ಡಾಟಾನ ಎಂಟರ್ ಮಾಡ್ತೀವಿ. ಸೊ ಯಾವುದಾದ್ರು ಒಂದು ಲೆಟರನ್ನು ಟೈಪ್ ಮಾಡಬೇಕಾದ್ರೆ ಇನ್ಫಾರ್ಮೇಷನನ್ನು ಎಂಟರ್ ಮಾಡ್ತೀವಿ. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೀಬೋರ್ಡ್, ಕ್ವಾಟರಿ ಕೀಬೋರ್ಡ್, ಡ್ವೆರಾಕ್ ಕೀಬೋರ್ಡ್, ಅಜರ್ಟಿ ಕೀಬೋರ್ಡ್ ಟೈಪ್ಸ್ ಆಫ್ ಕೀಬೋರ್ಡ್ ಬರುತ್ತೆ. ಸೊ ಕ್ವಾಟರಿ ಕೀಬೋರ್ಡ್, ಡ್ವೆರಾಕ್ ಕೀಬೋರ್ಡ್ ಮತ್ತು ಅಜರ್ಟಿ ಕೀಬೋರ್ಡ್ ಅಂತ ಟೈಪ್ಸ್ ಬರುತ್ತೆ. ಹಾಗೆ ಟೈಪ್ಸ್ ಆಫ್ ಕೀಸ್ ಬರುತ್ತೆ. ಕೀಬೋರ್ಡಲ್ಲಿ ಟೈಪ್ಸ್ ಆಫ್ ಕೀಸ್ ಬರುತ್ತಲ್ವಾ. ಸೊ ಒಂದು ಕಡೆ ಆಲ್ಫಾ ನ್ಯೂಮರಿಕ್ ಕೀಸ್ ಇರುತ್ತೆ. ಈ ರೀತಿಯಾದಂತಹ ಒಂದು ಕೀಬೋರ್ಡ್ ಇತ್ತು ಅಂತಂದರೆ ಈ ಕಡೆ ಲೆಫ್ಟ್ ಸೈಡ್ ಏನಿರುತ್ತೆ ಆಲ್ಫಾ ನ್ಯೂಮರಿಕ್ ಕೀಸ್ ಇರುತ್ತೆ. ಇನ್ನು ಈ ಕಡೆ ರೈಟ್ ಸೈಡ್ ನ್ಯೂಮರಿಕ್ ಕೀಸ್ ಇರುತ್ತೆ. ನ್ಯೂಮರಿಕ್ ಅಂತಂದರೆ ನಂಬರ್, ಕೇವಲ ನಂಬರನ್ನು ಮಾತ್ರ ನಾವು ಟೈಪ್ ಮಾಡಬಹುದು. ಆಲ್ಫಾ ನ್ಯೂಮರಿಕ್ ಅಂತಂದರೆ ಬೋತ್, ಎರಡೂ ಕೂಡ ಇರುತ್ತೆ. ಹಾಗೆ ಫಂಕ್ಷನ್ ಕೀಸ್ ಅಂತ ಬರುತ್ತೆ. F1 ಇಂದ F12ವರೆಗೂ ಫಂಕ್ಷನ್ ಕೀಸ್ ಇರುತ್ತೆ. ಟಾಪ್ ಆಫ್ ದ ಕೀಬೋರ್ಡಲ್ಲಿ ಇರುತ್ತೆ ಫಂಕ್ಷನ್ ಕೀಸ್. ಹಾಗೆ ಕರ್ಸರ್ ಕಂಟ್ರೋಲ್ ಕೀಸ್ ಇರುತ್ತೆ. ಟಾಪ್, ಬಾಟಮ್, ರೈಟ್ ಹಾಗೆ ಲೆಫ್ಟ್. ಸೊ ಇದು ಕರ್ಸರ್ ಕಂಟ್ರೋಲ್ ಕೀಸ್ ಆಗುತ್ತೆ.
ಹಾಗೆ ಸಮ್ ಅದರ್ ಟೈಪ್ಸ್ ಆಫ್ ಕೀಸ್ ಕೂಡ ಇರುತ್ತೆ. ಸಮ್ ಅದರ್ ಕೀಸ್ ಯಾವುದು ಕಂಟ್ರೋಲ್ ಕೀ, ಎಂಟರ್ ಕೀ, ಶಿಫ್ಟ್ ಕೀ, ಬಾರ್ ಕೀ, ಸೊ ಬ್ಯಾಕ್ ಸ್ಪೇಸ್ ಕೀ, ಸೊ ಡಿಲೀಟ್ ಕೀ, ಈ ರೀತಿಯಾದಂತಹ ಕೀಸ್ಗಳು ಕೂಡ ಸೊ ಎಲ್ಲಿ ಕೀಬೋರ್ಡಲ್ಲಿ ಇರುತ್ತೆ. ಶಿಫ್ಟ್ ಕೀ ಅಂತ ಒಂದು ಬರುತ್ತೆ, ಅದಕ್ಕೆ ಆಲ್ಸೋ ಕಾಲ್ಡ್ ಕಾಂಬಿನೇಷನ್ ಕೀ ಅಂತ ಕರೀತಾರೆ. ಯಾರು ಕಂಪ್ಯೂಟರನ್ನು ಅಥವಾ ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಾ ಇದ್ರೆ ಗೊತ್ತಿರುತ್ತೆ. ಶಿಫ್ಟ್ ಕೀಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಕಾಂಬಿನೇಷನ್ ಕೀ ಅಂತ. ಯಾವಾಗಲೂ ಕೂಡ ಶಿಫ್ಟ್ ಕೀಯನ್ನು ನಾವು ಪ್ರೆಸ್ ಮಾಡಿ ಅದರ ಜೊತೆಗೆ ಅದರ್ ಕೀಯನ್ನು ಕೂಡ ಪ್ರೆಸ್ ಮಾಡ್ತೀವಿ. ಸೊ ಇದು ಶಿಫ್ಟ್ ಕೀಗೆ ಕಾಂಬಿನೇಷನ್ ಕೀ ಎನ್ನುವುದರ ಒಂದು ರೀಸನ್ ಆಗುತ್ತೆ. ಹಾಗೆ ಕ್ವಾಟರಿ ಕೀಬೋರ್ಡ್ ಕಂಟೆನ್ಸ್ 104 ಕೀಸ್. ಎಕ್ಸಾಮಲ್ಲಿ ಕೇಳ್ತಾರೆ 104 ಕೀಸ್ ಇದೆ ಕ್ವಾಟರಿ ಕೀಬೋರ್ಡಲ್ಲಿ, ನೆನ್ಪಿಟ್ಕೋಬೇಕು, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಮುಂದಿನ ಪಾಯಿಂಟನ್ನು ನೋಡೋಣ. ಕ್ಯಾಪ್ಸ್ ಲಾಕ್ ಆ್ಯಂಡ್ ನಂಬರ್ ಲಾಕ್ ಕೀಸ್ ಆರ್ ಕಾಲ್ಡ್ ಟಾಗಲ್ ಕೀಸ್ ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಪ್ಸ್ ಲಾಕ್ ಆ್ಯಂಡ್ ನಂಬರ್ ಲಾಕ್. ಸೊ ಕ್ಯಾಪ್ಸ್ ಲಾಕ್ ಅಂತಂದ್ರೆ ಏನು ಮಾಡುತ್ತೆ? ಕ್ಯಾಪ್ಸ್ ಲಾಕನ್ನು ಆನ್ ಮಾಡಿದ್ರೆ ನಾವು ಒಂದು ಕ್ಯಾಪಿಟಲ್ ಲೆಟರಲ್ಲಿ ಟೈಪ್ ಮಾಡ್ಬೋದು, ಅದನ್ನು ಆಫ್ ಮಾಡಿದ್ರೆ ಸ್ಮಾಲ್ ಲೆಟರಲ್ಲಿ ಟೈಪ್ ಮಾಡ್ಬೋದು. ಹಾಗೆ ನಂಬರ್ ಲಾಕ್ ಕೂಡ ಇರುತ್ತೆ, ನಮ್ ಲಾಕ್ ಅಥವಾ ಕ್ಯಾಪ್ಸ್ ಲಾಕ್. ಸೊ ಕ್ಯಾಪ್ಸ್ ಲಾಕ್ ಮತ್ತು ನಮ್ ಲಾಕ್ ಕೀಸ್ಗೆ ಟಾಗಲ್ ಕೀಸ್ ಅಂತ ಕರೀತಾರೆ. ಹಾಗೆ ಶಿಫ್ಟ್, ಕಂಟ್ರೋಲ್, ಆಲ್ಟ್ ಕೀಸ್ ಅಂತ ಬರುತ್ತೆ. ಶಿಫ್ಟ್, ಕಂಟ್ರೋಲ್, ಆಲ್ಟ್ ಕೀಸ್ ಅಂತ 3 ಟೈಪ್ ಬರುತ್ತೆ. ಆರ್ ನೌನ್ ಆಸ್ ಮಾಡಿಫೈಯರ್ ಕೀಸ್ ಅಂತ ಕರೀತಾರೆ. ಮಾಡಿಫೈಯರ್ ಕೀಸ್. ಇನ್ನು ಪಾಯಿಂಟಿಂಗ್ ಡಿವೈಸಸ್ ಯಾವ್ದು? ಸೊ ಪಾಯಿಂಟಿಂಗ್ ಡಿವೈಸಸ್ ಕೂಡ ಒಂದು ಇನ್ಪುಟ್ ಡಿವೈಸಸ್ಸೇ ಆಗುತ್ತೆ. ಅಂದರೆ ಒಂದು ನಾವೇನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಕಂಪ್ಯೂಟರ್ಗೆ ಒಂದು ಡಾಟಾನ ಎಂಟರ್ ಮಾಡೋಕ್ಕೆ ಅಥವಾ ಒಂದು ಫೀಡ್ಬ್ಯಾಕನ್ನು ಕೊಡೋಕ್ಕೆ ಏನು ಯೂಸ್ ಮಾಡ್ತೀವಿ, ಅದಕ್ಕೆ ಒಂದು ಪಾಯಿಂಟಿಂಗ್ ಡಿವೈಸಸ್ ಕೂಡ ಇನ್ಪುಟ್ ಡಿವೈಸಸ್ಸೇ ಆಗುತ್ತೆ. ಸೊ ಪಾಯಿಂಟಿಂಗ್ ಡಿವೈಸಸ್ಗೆ ಎಕ್ಸಾಂಪಲ್ಸ್ ಯಾವ್ದು? ಎಕ್ಸಾಮಲ್ಲಿ ಕೇಳ್ತಾರೆ ಯಾವುದು ಪಾಯಿಂಟಿಂಗ್ ಡಿವೈಸ್ಗೆ ಎಕ್ಸಾಂಪಲ್ ಅಂತ ಕೇಳಿದ್ರೆ ಮೌಸ್, ಟ್ರ್ಯಾಕ್ ಬಾಲ್, ಜಾಯ್ಸ್ಟಿಕ್ ಮತ್ತು ಲೈಟ್ ಪ್ಯಾನ್ ಇವೆಲ್ಲವೂ ಕೂಡ ಪಾಯಿಂಟಿಂಗ್ ಡಿವೈಸಸ್ ಆಗುತ್ತೆ. ಸೊ ಮೌಸ್ ಬಗ್ಗೆ ಇವಾಗ ಮಾತನಾಡೋಣ. ಸೊ ಮೌಸನ್ನು ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಸೊ ಕಂಪ್ಯೂಟರನ್ನು ಯೂಸ್ ಮಾಡ್ತಾ ಇರೋರಿಗೆ. ಸೊ ಮೌಸ್ ಅನ್ನೋದು ಸ್ಮಾಲ್ ಹ್ಯಾಂಡ್ ಹೆಲ್ಡ್ ಪಾಯಿಂಟಿಂಗ್ ಡಿವೈಸ್ ಆಗುತ್ತೆ. ಅದನ್ನು ಇನ್ವೆಂಟ್ ಮಾಡಿದ್ದು ಡೌಗ್ಲಾಸ್ ಎಂಗಲ್ಬರ್ಟ್ ಮತ್ತು ಡೌಗ್ಲಾಸ್ ಎಂಗಲ್ಬರ್ಟ್, ನೆನ್ಪಿಟ್ಕೋಬೇಕು, ಡೌಗ್ಲಾಸ್ ಎಂಗಲ್ಬರ್ಟ್ ಆಟ್ ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಸೆಂಟರ್ ಇನ್ 1963. 1963ರಲ್ಲಿ ಡೌಗ್ಲಾಸ್ ಎಂಗಲ್ಬರ್ಟ್ ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಸೆಂಟರಲ್ಲಿ ಇನ್ವೆಂಟ್ ಮಾಡ್ತಾರೆ ಮೌಸನ್ನು. 3 ಟೈಪ್ಸ್ ಆಫ್ ಮೌಸಸ್ ಇದೆ. ವೈರ್ಲೆಸ್ ಮೌಸ್ ಇದೆ, ಮೆಕ್ಯಾನಿಕಲ್ ಮೌಸ್ ಇದೆ ಮತ್ತು ಆಪ್ಟಿಕಲ್ ಮೌಸ್. ಸೊ ವೈರ್ಲೆಸ್ ಮೌಸ್, ಮೆಕ್ಯಾನಿಕಲ್ ಮೌಸ್, ಆಪ್ಟಿಕಲ್ ಮೌಸ್. ಸೊ ಇವಾಗ ಸುಮಾರು ಜನ ಒಂದು ವೈರ್ಲೆಸ್ ಮೌಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಇನ್ನು 4 ಆ್ಯಕ್ಷನ್ಸ್ ಆಫ್ ಮೌಸ್ ಬರುತ್ತೆ. ಆ್ಯಕ್ಷನ್ಸ್ ಆಫ್ ಮೌಸ್ ಯಾವ್ದು? ಕ್ಲಿಕ್ ಆರ್ ಲೆಫ್ಟ್ ಕ್ಲಿಕ್. ಸೊ ನಾನು ಇವಾಗ ಮೌಸನ್ನು ಯೂಸ್ ಮಾಡ್ತಾ ಇದ್ದೀನಿ, ಲೆಫ್ಟ್ ಕ್ಲಿಕ್ಕನ್ನು ಮಾಡ್ತೀನಿ. ಲೆಫ್ಟ್ ಕ್ಲಿಕ್ ಅಂತಂದರೆ ಸೊ ನೀವು ಫಿಂಗರನ್ನು, ನಿಮ್ಮ ಒಂದು ಫಸ್ಟ್ ಫಿಂಗರ್ ಏನು ಬರುತ್ತೆ, ಒಂದು ತಂಬ್ ಆದಮೇಲೆ ಏನು ಬರುತ್ತೆ ಫಸ್ಟ್ ಫಿಂಗರ್, ಅದು ಲೆಫ್ಟ್ ಕ್ಲಿಕ್ ಮಾಡುತ್ತೆ. ಸೊ ಇಟ್ ಸೆಲೆಕ್ಟ್ ಆ್ಯನ್ ಐಟಮ್ ಆನ್ ದ ಸ್ಕ್ರೀನ್. ಸೊ ಲೆಫ್ಟ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಐಟಮ್ ಸೆಲೆಕ್ಟ್ ಆಗುತ್ತೆ. ಸೊ ಈ ರೀತಿ ಮೌಸ್ ಇದೆ ಅಂತಂದರೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಸೊ ಈ ಲೆಫ್ಟ್ ಕೀಯನ್ನು ನಾನು ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಒಂದು ಐಟಮ್ ಸೆಲೆಕ್ಟ್ ಆಗುತ್ತೆ. ಹಾಗೆ ಡಬಲ್ ಕ್ಲಿಕ್ಕನ್ನು ಯಾಕೆ ಮಾಡ್ತೀವಿ? ಯೂಸ್ ಟು ಓಪನ್ ಅ ಡಾಕ್ಯುಮೆಂಟ್ ಆರ್ ಪ್ರೋಗ್ರಾಮ್. ಒಂದು ಫೈಲ್ ಇದೆ, ಅದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಹಾಗೆ ರೈಟ್ ಕ್ಲಿಕ್ ಅಂದರೆ ಇದು ರೈಟ್ ಕ್ಲಿಕ್. ಇಟ್ ಡಿಸ್ಪ್ಲೇಸ್ ಲಿಸ್ಟ್ ಆಫ್ ಕಮಾಂಡ್ಸ್ ಆನ್ ದ ಸ್ಕ್ರೀನ್ ಅಂತ. ಹಾಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಬರುತ್ತೆ. ಯೂಸ್ ಟು ಮೂವ್ ಆ್ಯನ್ ಐಟಮ್ ಆನ್ ಸ್ಕ್ರೀನ್. ಎಕ್ಸಾಂಪಲ್ ಡಿಸ್ಪ್ಲೇ ಹೀಗಿರುತ್ತೆ. ಸೊ ಇಲ್ಲೊಂದು ಫೈಲ್ ಇರುತ್ತೆ, ಅದ್ರ ಮೇಲೆ ನಾನು ಹೀಗೆ ಅದನ್ನು ಡ್ರ್ಯಾಗ್ ಮಾಡಬೇಕಾದ್ರೆ, ಅದನ್ನು ಇಲ್ಲಿಂದ ತಗೊಂಡು ಇಲ್ಲಿಗೆ ತರಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕೆಳಗಡೆ ಮೂವ್ ಮಾಡ್ಕೋತೀನಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ಗೆ ಯೂಸ್ ಮಾಡ್ತಾರೆ. ಟ್ರ್ಯಾಕ್ ಬಾಲ್ ಅಂದರೆ ಏನು? ಪಾಯಿಂಟಿಂಗ್ ಡಿವೈಸ್ ಅಲ್ವಾ. ಅನದರ್ ಪಾಯಿಂಟಿಂಗ್ ಡಿವೈಸ್ ಆಲ್ಟರ್ನೇಟಿವ್ ಟು ಮೌಸ್ನ ಬದಲಾಗಿ ಟ್ರ್ಯಾಕ್ ಬಾಲನ್ನು ನಾವು ಕೂಡ ಯೂಸ್ ಮಾಡ್ಬೋದು. ಜನರಲಿ ಟ್ರ್ಯಾಕ್ ಬಾಲನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಕ್ಯಾಡ್ ಬಾರ್ ಕ್ಯಾಮ್ ವರ್ಕ್ ಸ್ಟೇಷನ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದೊಂದು ಸಾಫ್ಟ್ವೇರ್ ಮೇಲೆ ಬರುತ್ತೆ, ಕ್ಯಾಡ್ ಆರ್ ಕ್ಯಾಮ್ ಅಂತ. ಸೊ ಅಲ್ಲಿ ವರ್ಕ್ ಸ್ಟೇಷನ್ಸ್ಗಳಲ್ಲಿ ಟ್ರ್ಯಾಕ್ ಬಾಲನ್ನು ಯೂಸ್ ಮಾಡ್ತಾರೆ. ಜಾಯ್ಸ್ಟಿಕ್ನ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಮೂವ್ ಇನ್ ಆಲ್ ಡೈರೆಕ್ಷನ್ಸ್, 360 ಡಿಗ್ರಿ ಆ್ಯಂಗಲಲ್ಲಿ ಮೂವ್ ಆಗುತ್ತೆ. ಯಾವುದು? ಜಾಯ್ಸ್ಟಿಕ್. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಜಾಯ್ಸ್ಟಿಕ್ನ ಅಂತಂದರೆ ಯೂಸ್ಡ್ ಇನ್ ಫ್ಲೈಟ್ ಸಿಮ್ಯುಲೇಟರ್ಸ್, ಕಂಪ್ಯೂಟರ್ ಏಡೆಡ್ ಡಿಸೈನ್, ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಈ ಒಂದು ಕ್ಷೇತ್ರಗಳಲ್ಲಿ ಜಾಯ್ಸ್ಟಿಕ್ಕನ್ನು ಯೂಸ್ ಮಾಡ್ತಾರೆ. ಹಾಗೆ ಲೈಟ್ ಪೆನ್ನನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಅದೊಂದು ಹ್ಯಾಂಡ್ ಹೆಲ್ಡ್ ಎಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್ ಆಗುತ್ತೆ. ಯೂಸ್ಡ್ ಫಾರ್ ಡ್ರಾಯಿಂಗ್, ಗ್ರಾಫಿಕ್ಸ್ ಆ್ಯಂಡ್ ಮೆನ್ಯೂ ಸೆಲೆಕ್ಷನ್. ಸೊ ಜನರಲಿ ಯಾವುದಾದ್ರೂ ಒಂದು ಪ್ರೆಸೆಂಟೇಷನನ್ನು ಮಾಡುವಾಗ, ಸೊ ಜನರಲಿ ಇವಾಗ ಒಂದು ಮೊಬೈಲ್ ಲಾಂಚ್ ಇವೆಂಟ್ ಇದೆ,
ಹಾಗೆ ಬೇರೆ ಬೇರೆ ಒಂದು ಸೆಮಿನಾರ್ಸ್ ಇದೆ. ಅವಾಗ ಏನು ಮಾಡ್ತಾರೆ, ಅಲ್ಲಿ CEO ಇರೋರು ಅಥವಾ ಬೇರೆಯವರು ಯಾರು ಪ್ರೆಸೆಂಟ್ ಮಾಡ್ತಿರ್ತಾರೆ ಅವರು ಜನರಲಿ ಅವ್ರ ಕೈಯಲ್ಲಿ ಒಂದು ಇರುತ್ತೆ, ಲೈಟ್ ಪೆನ್ ಇರುತ್ತೆ, ಒಂದು ಮೆನ್ಯೂನ ತೋರಿಸ್ತಾ ಇರ್ತಾರೆ. ಸೊ ಇವನ್ ನೀವು ಐಫೋನ್ ಲಾಂಚ್ ಇವೆಂಟನ್ನು ನೋಡಿದ್ರೆ ಯೂಸ್ ಮಾಡ್ತಾ ಇರ್ತಾರೆ ಐಫೋನ್ ಲಾಂಚ್ ಇವೆಂಟಲ್ಲಿ ಕೂಡ. ಸೊ ಟಚ್ ಸ್ಕ್ರೀನ್ ಅಂದರೆ ಏನು? ಸೊ ಇನ್ಪುಟ್ ಡಿವೈಸ್ ದಟ್ ಅಕ್ಸೆಪ್ಟ್, ಸೊ ನೆನ್ಪಿಟ್ಕೋಬೇಕು, ಟಚ್ ಸ್ಕ್ರೀನ್ ಕೂಡ ಒಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಸೊ ಇನ್ಪುಟ್ ಡಿವೈಸ್ ದಟ್ ಅಕ್ಸೆಪ್ಟ್ ಇನ್ಪುಟ್ ವ್ಯಾನ್ ಯೂಸರ್ ಪ್ಲೇಸಸ್ ಅ ಫಿಂಗರ್ ಟಿಪ್ ಆನ್ ಕಂಪ್ಯೂಟರ್ ಸ್ಕ್ರೀನ್. ಎಕ್ಸಾಂಪಲ್ ATM, ಸೂಪರ್ ಮಾರ್ಕೆಟ್ ಎಕ್ಸೆಟ್ರಾ. ಸೊ ATM ಅಂತೂ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ATMಗೆ ನಾವು ಹೋದಾಗ ಸೊ ಸ್ಕ್ರೀನ್ ಮೇಲೆ ನಾವು ಯೂಸ್ ಮಾಡ್ಬೋದು. ಸೊ ನಾವು ಇವಾಗ ಮೆನ್ಯೂ ಸೆಲೆಕ್ಟ್ ಮಾಡ್ಬೋದು, ವಿತ್ಡ್ರಾಲ್ ಅಂತ ಕ್ಲಿಕ್ ಮಾಡ್ಬೋದು, ಬ್ಯಾಂಕಿಂಗ್ ಸರ್ವಿಸ್ ಅಂತ ಕ್ಲಿಕ್ ಮಾಡ್ಬೋದು. ಸೊ ಟಚ್ ಸ್ಕ್ರೀನನ್ನು ನಾವು ಯೂಸ್ ಮಾಡ್ತೀವಿ ಜನರಲಿ. ಇವನ್ ಮೊಬೈಲಲ್ಲೂ ಕೂಡ ಟಚ್ ಸ್ಕ್ರೀನನ್ನು ನಾವು ಯೂಸ್ ಮಾಡ್ತೀವಲ್ವಾ ರೆಗ್ಯುಲರ್ ಆಗಿ. ಹಾಗೆ ಬಾರ್ಕೋಡ್ ರೀಡರ್ ಅಂದ್ರೇನು? ಬಾರ್ಕೋಡ್ ರೀಡರ್ ಕೂಡ ಇನ್ಪುಟ್ ಡಿವೈಸ್ ಆಗುತ್ತೆ. ಇನ್ಪುಟ್ ಯೂಸ್ ಫಾರ್ ರೀಡಿಂಗ್ ಪ್ರಿಂಟೆಡ್ ಬಾರ್ಕೋಡ್ಸ್ ಅವೈಲೇಬಲ್ ಆನ್ ಪ್ರಾಡಕ್ಟ್ ಸೋಲ್ಡ್. ಸೂಪರ್ ಮಾರ್ಕೆಟ್ಗೆ ಶಾಪಿಂಗ್ ಹೋದರೆ ಒಂದು ಪ್ರಾಡಕ್ಟನ್ನು, ನಾವು ಒಂದು ಬಿಸ್ಕೆಟನ್ನು ಪರ್ಚೇಸ್ ಮಾಡ್ತೀವಿ. ಈ ಬಿಸ್ಕೆಟ್ ಮೇಲೆ ಒಂದು ಬಾರ್ಕೋಡ್ ಇರುತ್ತೆ. ಆ ಬಾರ್ಕೋಡನ್ನು ಬಿಲ್ಲಿಂಗ್ ಮಾಡುವಾಗ ಬಾರ್ಕೋಡ್ ರೀಡರ್ ಇರುತ್ತೆ, ಒಂದು ಸೌಂಡ್ ಬರುತ್ತೆ. ಆ ರೀತಿಯಾದಂಥ ಒಂದು ಹ್ಯಾಂಡ್ ಹೆಲ್ಡ್ ಡಿವೈಸ್ ಇರುತ್ತೆ. ಅದನ್ನು ಬಾರ್ಕೋಡ್ಗೆ ತೋರಿಸಿದ ತಕ್ಷಣ ಆಟೋಮೆಟಿಕ್ ಆಗಿ ಅದರ ಒಂದು ಪ್ರೈಸ್ ಪ್ರಿಂಟ್ ಆಗುತ್ತೆ ಎಲ್ಲಿ, ಸಿಸ್ಟಮಲ್ಲಿ. ಇನ್ನು ಆಪ್ಟಿಕಲ್ ಮಾರ್ಕ್ ರೀಡರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. OMRನ ಫುಲ್ ಫಾರ್ಮ್ ಏನು? ಆಪ್ಟಿಕಲ್ ಮಾರ್ಕ್ ರೀಡರ್. ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇರ್ತಾರೆ. ಇವನ್ PC to DC ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹಿಡಿದು IAS ವರೆಗೂ ಎಕ್ಸಾಮನ್ನು ಬರೀತಾ ಇರ್ತಾರೆ. ಎಲ್ಲ ಕಡೆ ಕೂಡ OMR ಶೀಟಲ್ಲಿ ನಾವು ಆನ್ಸರ್ಸ್ಗಳನ್ನು ಫಿಲಪ್ ಮಾಡ್ತೀವಿ. OMR ಅಂದರೆ ಫುಲ್ ಫಾರ್ಮ್ ಏನು ಅಂತ ಗೊತ್ತಿರಲ್ಲ, ಬಟ್ ಇವಾಗ ತಿಳ್ಕೊಳ್ಳಿ. OMRನ ಫುಲ್ ಫಾರ್ಮ್ ಏನು ಅಂತಂದರೆ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಕರೀತಾರೆ. ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಆಪ್ಟಿಕಲ್ ಮಾರ್ಕ್ ರೀಡರ್ ಅಥವಾ OMR ಅಂತಂದರೆ, ಯೂಸ್ ಟು ಡಿಟೆಕ್ಟ್ ಮಾರ್ಕ್ಸ್ ಆನ್ ಪೇಪರ್. ಸೊ ಇವಾಗ ಒಂದು OMR ಶೀಟ್ ಇರುತ್ತೆ, ಒಂದು ಕ್ವಶನ್ಗೆ 4 ಈ ರೀತಿಯಾದಂಥ ಸರ್ಕಲ್ಸ್ ಇರುತ್ತೆ. ನಾವು ಒಂದು ಟಿಕ್ ಮಾಡ್ತೀನಿ. ಸೊ ಈ ಏನು ಒಂದು ಸರ್ಕಲ್ ಮೇಲೆ ಟಿಕ್ ಮಾಡಿರ್ತೀವಿ ಅಥವಾ ಇಂಕ್ ಮಾಡಿರ್ತೀವಲ್ವಾ, ಆ ಇಂಕನ್ನು OMR ಏನು ಮಿಷಿನ್ ಇರುತ್ತೆ, ಆಪ್ಟಿಕಲ್ ಮಾರ್ಕ್ ರೀಡರ್ ಏನಿರುತ್ತೆ ಅದು ಡಿಟೆಕ್ಟ್ ಮಾಡುತ್ತೆ. OMR ವೈಡ್ಲಿ ಯೂಸ್ ಟು ರೀಡ್ ಆನ್ಸರ್ ಆಫ್ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್. ಸೊ ಲ್ಯಾಕ್ಸ್ ಟುಗೆದರ್ ಒಂದು ಪೇಪರ್ಸ್ ಇರುತ್ತೆ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ ಎಕ್ಸಾಮ್ಸನ್ನು ಬರೀತಾ ಇರ್ತಾರೆ. ಸೊ ವ್ಯಾಲ್ಯೂಯೇಷನ್ ಮ್ಯಾನ್ಯುವಲಿ ಮಾಡೋಕ್ಕಾಗಲ್ಲ, ಸೊ ಅದು ಕೂಡ ಮಿಸ್ಟೇಕ್ ಕೂಡ ಆಗುತ್ತೆ. ಆ ಕಾರಣಕ್ಕಾಗಿ OMRನ್ನು ಫಿಲಪ್ ಮಾಡುವಾಗ ತುಂಬ ಒಂದು ನೀಟಾಗಿ ಫಿಲಪ್ ಮಾಡಬೇಕಾಗುತ್ತೆ. ಸೊ ಆಪ್ಟಿಕಲ್ ಮಾರ್ಕ್ ರೀಡರನ್ನು ವೈಡ್ಲಿ ಯೂಸ್ ಟು ಎವ್ಯಾಲ್ಯುಯೇಟ್ ಎಲ್ಲಿ ಒಂದು ಟೆಸ್ಟ್ಗಳನ್ನು ವ್ಯಾಲ್ಯೂಯೇಷನ್ ಮಾಡೋಕ್ಕೆ, ಒಂದು ರಿಸಲ್ಟ್ ಶೀಟನ್ನು ರೆಡಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಜೇಷನ್, ಇವಾಗ OCR ಅಂತ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಜೇಷನ್, ಸ್ಕ್ಯಾನಿಂಗ್ ಅ ಪ್ರಿಂಟೆಡ್ ಇಮೇಜ್, ಟ್ರಾನ್ಸ್ಲೇಟಿಂಗ್ ಇಟ್ ಆ್ಯಂಡ್ ದೆನ್ ಯೂಸಿಂಗ್ OCR ಸಾಫ್ಟ್ವೇರ್ ಟು ರೆಕಗ್ನೈಸ್ ಇಮೇಜ್ ಆಸ್ ASCII ಟೆಕ್ಸ್ಟ್ ದ್ಯಾಟ್ ಈಸ್ ಎಡಿಬಲ್. ಸೊ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಜೇಷನನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಸ್ಕ್ಯಾನಿಂಗ್ ಅ ಪ್ರಿಂಟೆಡ್ ಇಮೇಜ್, ಟ್ರಾನ್ಸ್ಲೇಟಿಂಗ್ ಇಟ್ ಆ್ಯಂಡ್ ದೆನ್ ಯೂಸಿಂಗ್ OCR ಸಾಫ್ಟ್ವೇರ್ ಟು ರೆಕಗ್ನೈಸ್ ಇಮೇಜ್ ಆಸ್ ASCII ಟೆಕ್ಸ್ಟ್ ದ್ಯಾಟ್ ಈಸ್ ಎಡಿಟೇಬಲ್. ಸೊ ಅದನ್ನು ಎಡಿಟ್ ಮಾಡ್ಬೋದು. ವೈಡ್ಲಿ ಯೂಸ್ಡ್ ಇನ್ ಟೆಲಿಫೋನ್ ಬಿಲ್ಸ್, ಎಲೆಕ್ಟ್ರಿಸಿಟಿ ಬಿಲ್ಸ್, ಇನ್ಶೂರೆನ್ಸ್ ಪ್ರೀಮಿಯಮಲ್ಲಿ ಯೂಸ್ ಮಾಡ್ತಾರೆ. OCR ಟೆಕ್ನಾಲಜಿ ಆಲ್ಸೋ ನೋನ್ ಆಸ್ ಇಂಟೆಲಿಜೆಂಟ್ ಕ್ಯಾರೆಕ್ಟರ್ ರೆಕಗ್ನೈಜೇಷನ್ ಅಂತ ಕರೀತಾರೆ. ಸೊ ನೆನ್ಪಿಟ್ಕೋಬೇಕು, OCRನ ಫುಲ್ ಫಾರ್ಮ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಜೇಷನ್. ಏನು ಮಾಡುತ್ತೆ ಅಂದರೆ, ಸ್ಕ್ಯಾನಿಂಗ್ ಅ ಪ್ರಿಂಟೆಡ್ ಇಮೇಜ್, ಒಂದು ಪ್ರಿಂಟೆಡ್ ಇಮೇಜ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡುತ್ತೆ. ಸೊ ನಾವು ಯಾವ ರೀತಿ ಕ್ಯಾಮ್ ಸ್ಕ್ಯಾನನ್ನು ಯೂಸ್ ಮಾಡ್ತೀವಿ, ಹೌದಲ್ವಾ, ಸ್ಕ್ಯಾನ್ ಮಾಡ್ತೀವಿ ಡಾಕ್ಯುಮೆಂಟ್ಸ್ಗಳನ್ನು. ಬಟ್ ಈ ಒಂದು ಕೇಸಲ್ಲಿ ಇಮೇಜ್ ಸ್ಕ್ಯಾನ್ ಆಗುತ್ತೆ, ಅದನ್ನು ಟ್ರಾನ್ಸ್ಲೇಟ್ ಮಾಡುತ್ತೆ ಯೂಸಿಂಗ್ OCR ಸಾಫ್ಟ್ವೇರ್. ಯಾಕೆ ಒಂದು ಟ್ರಾನ್ಸ್ಲೇಟ್ ಆಗುತ್ತೆ ಅಂತಂದರೆ, ರೆಕಗ್ನೈಸ್ ಇಮೇಜ್ ಆ್ಯಸ್ ASCII ಟೆಕ್ಸ್ಟ್ ಮುಖಾಂತರ ಅದನ್ನು ರೆಕಗ್ನೈಸ್ ಮಾಡುತ್ತೆ. ದ್ಯಾಟ್ ಈಸ್ ಎಡಿಟೇಬಲ್, ಅದನ್ನು ಎಡಿಟ್ ಮಾಡಬಹುದು. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಅಂತಂದರೆ, ವೈಡ್ಲಿ ಯೂಸ್ಡ್ ಇನ್ ಟೆಲಿಫೋನ್ ಬಿಲ್ಸ್, ಎಲೆಕ್ಟ್ರಿಸಿಟಿ ಬಿಲ್ಸ್, ಇನ್ಶೂರೆನ್ಸ್ ಪ್ರೀಮಿಯಮಲ್ಲಿ. ಹಾಗೆ OCR ಟೆಕ್ನಾಲಜಿ ಆಲ್ಸೋ ನೋನ್ ಆಸ್ ಇಂಟೆಲಿಜೆಂಟ್ ಕ್ಯಾರೆಕ್ಟರ್ ರೆಕಗ್ನೈಜೇಷನ್ ಅಂತ ಕರೀತಾರೆ. ಹಾಗೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಜೇಷನ್, MICR. ಸೊ ಇದರ ವಿಸ್ತೃತ ರೂಪ ನೋಡ್ಕೋಬೇಕು. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಜೇಷನ್ ಅಂತ, ರೀಡ್ಸ್ ದ ಕ್ಯಾರೆಕ್ಟರ್ ಬೈ ಎಕ್ಸಾಮೈನಿಂಗ್ ದೇರ್ ಶೇಪ್ಸ್ ಇನ್ ಮ್ಯಾಟ್ರಿಕ್ಸ್ ಫಾರ್ಮ್ ಆ್ಯಂಡ್ ದೆನ್ ಇನ್ಫಾರ್ಮೇಷನ್ ಈಸ್ ಪಾಸ್ಡ್ ಟು ಕಂಪ್ಯೂಟರ್. ದ ಕ್ಯಾರೆಕ್ಟರ್ಸ್ ಪ್ರಿಂಟೆಡ್ ಯೂಸಿಂಗ್ ಸ್ಪೆಷಲ್ ಇಂಕ್ ಕಂಟೈನ್ ಐರನ್ ಆಕ್ಸೈಡ್. ಇಟ್ ಈಸ್ generally used to
ಯೂಸ್ಡ್ ಇನ್ ಬ್ಯಾಂಕ್ಸ್ ಟು ಪ್ರೊಸೆಸ್ ಚೆಕ್ಸ್. ಸೊ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂದರೆ ಏನು ಅಂದರೆ ರೀಡ್ಸ್ ದ ಕ್ಯಾರೆಕ್ಟರ್ ಬೈ ಎಕ್ಸಾಮಿನಿಂಗ್ ದೇರ್ ಶೇಪ್ಸ್ ಇನ್ ಮ್ಯಾಟ್ರಿಕ್ಸ್ ಫಾರ್ಮ್ ಆ್ಯಂಡ್ ದೆನ್ ಇನ್ಫಾರ್ಮೇಷನ್ ಈಸ್ ಪಾಸ್ ಟು ಕಂಪ್ಯೂಟರ್. ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಅದರ ಒಂದು ಶೇಪನ್ನು ರೆಕಗ್ನೈಸ್ ಮಾಡಿ ಆ ಒಂದು ಇನ್ಫಾರ್ಮೇಷನನ್ನು ಕಂಪ್ಯೂಟರ್ಗೆ ಕೊಡುತ್ತೆ. ಇಲ್ಲಿ ಕ್ಯಾರೆಕ್ಟರ್ಸ್ಗಳನ್ನು ಒಂದು ಸ್ಪೆಷಲ್ ಇಂಕ್ಗಳಲ್ಲಿ ಪ್ರಿಂಟ್ ಮಾಡ್ತಾರೆ. ಆ ಸ್ಪೆಷಲ್ ಇಂಕಲ್ಲಿ ಐರನ್ ಆಕ್ಸೈಡ್ ಇರುತ್ತೆ. ಈ ಒಂದು ಪಾಯಿಂಟನ್ನ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸೊ ಎಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರೆ ಅಂತಂದರೆ ಜನರಲಿ ಯೂಸ್ಡ್ ಇನ್ ಬ್ಯಾಂಕ್ಸ್ ಎಸ್ಪೆಷಲಿ ಟು ಪ್ರೊಸೆಸ್ ಚೆಕ್ಸ್ಗಳನ್ನು ಚೆಕ್ ಬುಕ್ಕನ್ನು ಪ್ರೊಸೆಸ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸ್ಮಾರ್ಟ್ ಕಾರ್ಡ್ ರೀಡರ್ ಏನು ಹಿಂಗಂದರೆ ಯೂಸ್ ಟು ಅಸೆಸ್ ದ ಮೈಕ್ರೋ ಪ್ರೊಸೆಸರ್ ಆಫ್ ಸ್ಮಾರ್ಟ್ ಕಾರ್ಡ್. ಸೊ ಇಲ್ಲಿ ಎರಡು ಟೈಪ್ಸ್ ಬರುತ್ತೆ ಸ್ಮಾರ್ಟ್ ಕಾರ್ಡಲ್ಲಿ. 2 kinds ಆಫ್ ಸ್ಮಾರ್ಟ್ ಕಾರ್ಡ್ ರೀಡರ್ ಇರುತ್ತೆ. ಒಂದು ಮೆಮೊರಿ ಕಾರ್ಡ್ಸ್, ಎರಡನೇದಾಗಿ ಮೈಕ್ರೋ ಪ್ರೊಸೆಸರ್ ಕಾರ್ಡ್ಸ್. ಮೆಮೊರಿ ಕಾರ್ಡ್ ಅಂದರೆ ಏನು? contain only non-volatile memory storage, components and some specific security logic ಇರುತ್ತೆ ಅಲ್ಲಿ ಮೆಮೊರಿ ಕಾರ್ಡಲ್ಲಿ. ಮೈಕ್ರೋ ಪ್ರೊಸೆಸರ್ ಕಾರ್ಡಲ್ಲಿ ಏನಿರುತ್ತೆ? ಕಂಟೇನ್ ವೋಲಟೈಲ್ ಮೆಮೊರಿ ಆ್ಯಂಡ್ ಮೈಕ್ರೋ ಪ್ರೊಸೆಸರ್ ಕಂಪೋನೆಂಟ್ಸ್ ಇರುತ್ತೆ ಅಲ್ಲಿ ಮೈಕ್ರೋ ಪ್ರೊಸೆಸರ್ ಕಾರ್ಡಲ್ಲಿ. ಸ್ಮಾರ್ಟ್ ಕಾರ್ಡ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್, ಜನರಲಿ PVC. ಸೊ ಪಾಲಿವಿನೈಲ್ ಕ್ಲೋರೈಡ್ ಅಂತ ಕರೀತಾರೆ. PVC ಪಾಲಿವಿನೈಲ್ ಕ್ಲೋರೈಡ್. ಸ್ಮಾರ್ಟ್ ಕಾರ್ಡ್ ಯೂಸ್ಡ್ ಇನ್ ಮೆನಿ ಕಂಪನೀಸ್ ಫಾರ್ ಸ್ಟ್ರಾಂಗರ್ ಸೆಕ್ಯೂರಿಟಿ ಅಥೆಂಟಿಕೇಷನ್ಗೆ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಯೂಸ್ ಮಾಡ್ತಾರೆ. ಸೊ ಬಯೋಮೆಟ್ರಿಕ್ ಸೆನ್ಸರ್ಸ್ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಈ ಒಂದು ಡಿವೈಸನ್ನು ವಿಚ್ ರೆಕಗ್ನೈಸ್ ಫಿಸಿಕಲ್ ಟ್ರೈಟ್ಸ್ ಆಫ್ ದ ಇಂಡಿವಿಜುವಲ್ ಯೂಸ್ಡ್ ಫಾರ್ ಮೇಕಿಂಗ್ ಅಟೆಂಡೆನ್ಸ್ ಆಫ್ ಎಂಪ್ಲಾಯೀಸ್. ಸೊ ಇವಾಗ ಅಟೆಂಡೆನ್ಸನ್ನು ಸೊ ಜನರಲಿ ಇವಾಗ ಏನಾಗುತ್ತೆ ಬೇರೆ ಬೇರೆ ಕಂಪ್ನೀಸ್ಗಳಲ್ಲಿ ಸೊ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇದೆ. ಬಯೋಮೆಟ್ರಿಕ್ ಸೆನ್ಸರ್ ಮುಖಾಂತರ ಏನು ಮಾಡುತ್ತೆ ಅಂತಂದರೆ ಈ ಒಂದು ಡಿವೈಸ್ ವಿಚ್ ರೆಕಗ್ನೈಸಸ್ ಫಿಸಿಕಲ್ ಟ್ರೈಟ್ಸ್ ಆಫ್ ದ ಇಂಡಿವಿಜುವಲ್ ಯೂಸ್ಡ್ ಫಾರ್ ಮೇಕಿಂಗ್ ಅಟೆಂಡೆನ್ಸ್ ಆಫ್ ದ ಎಂಪ್ಲಾಯ್. ಇನ್ನು ಸ್ಕ್ಯಾನರ್ ಎಲ್ಲಿ ಯೂಸ್ ಮಾಡ್ತಾರೆ? ಯೂಸ್ ಟು ಕನ್ವರ್ಟ್ ಡೇಟ್ ಆರ್ ಇಮೇಜ್ ಆನ್ ಪೇಪರ್ ಇನ್ ಟು ದ ಡಿಜಿಟಲ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಕ್ಕೆ ಸ್ಕ್ಯಾನರ್ಗಳನ್ನು ಯೂಸ್ ಮಾಡ್ತಾರೆ. ಮೋಸ್ಟ್ ಕಾಮನ್ ಟೈಪ್ ಆಫ್ ಸ್ಕ್ಯಾನರ್ಗಳು ಯಾವ್ದು? ಹ್ಯಾಂಡ್ ಹೆಲ್ಡ್ ಸ್ಕ್ಯಾನರ್, ಫ್ಲ್ಯಾಟ್ ಬೆಡ್ ಸ್ಕ್ಯಾನರ್, ಡ್ರಮ್ ಸ್ಕ್ಯಾನರ್. ಇದು ಮೋಸ್ಟ್ ಕಾಮನ್ ಟೈಪ್ ಆಫ್ ಸ್ಕ್ಯಾನರ್ ಆಗುತ್ತೆ. ಹ್ಯಾಂಡ್ ಹೆಲ್ಡ್ ಸ್ಕ್ಯಾನರ್, ಫ್ಲ್ಯಾಟ್ ಬೆಡ್ ಸ್ಕ್ಯಾನರ್ ಮತ್ತು ಡ್ರಮ್ ಸ್ಕ್ಯಾನರ್. ಮೈಕ್ರೋಫೋನನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಇವಾಗ ನಾನು ಟೀಚ್ ಮಾಡ್ತಾ ಇದ್ದೀನಿ. ಮೈಕ್ ಏನು ಮಾಡುತ್ತೆ? ಮೈಕ್ ಕನ್ವರ್ಟ್ಸ್ ರಿಸೀವ್ಡ್ ಸೌಂಡ್ ಇಂಟು ಡಿಜಿಟಲ್ ಆಡಿಯೋ. ಸೊ ನಾನು ಇವಾಗ ಮೈಕ್ ಯೂಸ್ ಮಾಡಿ ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ, ಕ್ಲಾಸ್ ಮಾಡ್ತಾ ಇದ್ದೀನಿ. ಮೈಕ್ ಏನು ಮಾಡ್ತಾ ಇದೆ? ನನ್ನ ಒಂದು ವಾಯ್ಸನ್ನು ಕನ್ವರ್ಟ್ ಮಾಡ್ತಾ ಇದೆ. ರಿಸೀವ್ಡ್ ವಾಯ್ಸನ್ನು ರಿಸೀವ್ಡ್ ಸೌಂಡ್ ಅಥವಾ ವಾಯ್ಸನ್ನು ಡಿಜಿಟಲ್ ಆಡಿಯೋ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಥ್ರೂ ಮೈಕ್. ವೆಬ್ ಕ್ಯಾಮ್, ಸೊ ಇದು ವಿಡಿಯೋ ಕ್ಯಾಪ್ಚರಿಂಗ್ ಡಿವೈಸ್ ಆಗುತ್ತೆ ಫಾರ್ ಆನ್ಲೈನ್ ಟೀಚಿಂಗ್, ಆನ್ಲೈನ್ ವಿಡಿಯೋ ಕಾನ್ಫರೆನ್ಸಿಂಗ್ ಎಲ್ಲದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ವೆಬ್ ಕ್ಯಾಮನ್ನು. ಸೊ ಇಲ್ಲಿವರೆಗೂ ಎಷ್ಟು ಡಿಸ್ಕಸ್ ಮಾಡಿದ್ದೀವಲ್ವ ಎಲ್ಲ ಪಾಯಿಂಟ್ಗಳು. ಎಕ್ಸಾಂಪಲ್ ವೆಬ್ ಕ್ಯಾಮ್, ಮೈಕ್ರೋಫೋನ್, ಮೌಸ್ ಅಥವಾ ಬೇರೆ ಬೇರೆ ಜಾಯ್ಸ್ಟಿಕ್ ಏನೇ ಇರ್ಬೋದು ಎಲ್ಲವೂ ಕೂಡ ಇನ್ಪುಟ್ ಡಿವೈಸಸ್ ಆಗುತ್ತೆ. ಸೊ ಮುಂದಿನ ಒಂದು ಕ್ಲಾಸ್ನಲ್ಲಿ ಔಟ್ಪುಟ್ ಡಿವೈಸಸ್ ಬಗ್ಗೆ ಮಾತನಾಡೋಣ. ಸೊ ಕಂಪ್ಯೂಟರ್ ಹಾರ್ಡ್ವೇರ್ನಲ್ಲಿ ಇವಾಗ ಕೇವಲ ಇನ್ಪುಟ್ ಡಿವೈಸಸ್ ಬಗ್ಗೆ ಮಾತನಾಡಿದ್ದೇವೆ. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ KPTCLನ ಜೂನಿಯರ್ ಅಸಿಸ್ಟೆಂಟ್ ಪರೀಕ್ಷೆಗೆ 450 ರೂಪೀಸ್ನ ಒಂದು ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಈ ಒಂದು ಕೋರ್ಸ್ ಏನು ಅಂತಂದರೆ ಇದೊಂದು ಪೇಯ್ಡ್ ವಾಟ್ಸಪ್ ಗ್ರೂಪ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಹಾರ್ಡ್ ಕಾಪಿಗಳು ನಿಮಗೆ ಸಿಗೋದಿಲ್ಲ. ಈ ಒಂದು ವಾಟ್ಸಪ್ ಗ್ರೂಪ್ ಮುಖಾಂತರ, ಒಂದು ವಾಟ್ಸಪ್ ಬ್ರಾಡ್ಕಾಸ್ಟ್ ಮುಖಾಂತರ ಅಪ್ ಟು ಪರೀಕ್ಷೆ ಆಗೋವರೆಗೂ, ಅಂದರೆ ಅಪ್ ಟು ಎಕ್ಸಾಮ್ ಆಗೋವರೆಗೂ ಜನರಲ್ ಅವೇರ್ನೆಸ್, ಕಂಪ್ಯೂಟರ್ ಸಾಕ್ಷರತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಪರೀಕ್ಷಾ ಸರಣಿ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಂತವಾಗಿ PDF ಮುಖಾಂತರ ನಿಮ್ಮ ಮೊಬೈಲ್ಗೆ ಬರ್ತಾ ಇರುತ್ತೆ. ಹಾಗೆ ವೈಯಕ್ತಿಕ ಮಾರ್ಗದರ್ಶನ ಕೂಡ ಇರುತ್ತೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ಸೊ ಜಾಯ್ನ್ ಆಗಬೇಕು ಈ ಒಂದು ಪೇಯ್ಡ್ ವಾಟ್ಸಪ್ ಗ್ರೂಪ್ಗೆ ಅಂತ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ವಾಟ್ಸಪ್ ಮೆಸೇಜ್ ಆದರೂ ಮಾಡ್ಬೋದು, ಕಾಲ್ ಆದರೂ ಮಾಡ್ಬೋದು. ಜಾಯ್ನ್ ಆಗುವ ವಿಧಾನ ಏನು ಅಂತಂದರೆ 450 ರೂಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ, ಸ್ಕ್ರೀನ್ಶಾಟ್ ನಿಮ್ಮ ಹೆಸರು,
KPTCL ಜೂನಿಯರ್ ಅಸಿಸ್ಟೆಂಟ್ 2022 ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.